ನಮಸ್ಕಾರ ಎಲ್ಲರಿಗೂ ಇವತ್ತು ಮಹಾರಾಷ್ಟ್ರದ ನಾಗಪುರ್ ಸ್ಪೆಷಲ್ ಆಗಿರುವಂತಹ ತರಿ ಪೋಹನ್ನ ತೋರಿಸ್ಕೊಡಾಕತ್ತೀವಿ ರೀ. ಬಹಳ ಮಸ್ತ್ ಆಗಿರುವಂತಹ ರೆಸಿಪಿ. ನಮ್ಮ ಕಡೆ ಏನ್ರಿ ಅಂತಂದ್ರೆ ಮಹಾಲಕ್ಷ್ಮಿಗೆ ಅಂಬಾಭವಾನಿಗೆ ಹೋಗೋದು ಬಹಳ ಸರ್ವೇ ಸಾಮಾನ್ಯ ರೀ. ಅವಾಗ ಈ ಒಂದು ತರಿ ಪೋಹ ಭಾಳ ಕಡೆ ಸಿಗ್ತಿರ್ತೈತೆ. ಅದ್ರಾಗೂ ನಾಗ್ಪುರದಾಗ ಭಾಳ ಫೇಮಸ್ ರೀ. ಇದನ್ನು ಹೆಂಗೆ ಮಾಡೋದು ಅಂಥೇಳಿ ನಾವು ನಿಮ್ಗೆ ಅತಿ ಸುಲಭವಾಗಿ ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ನೋಡಿ, ಇದಕ್ಕೆ ಏನು ಮಾಡೋದು, ಒಂದು ಕಡಾಯಿದಾಗ ಸ್ವಲ್ಪ ಎಣ್ಣೆ ಕಾಯಕ ಇದ್ದು, ಎಣ್ಣೆ ಕಾದಾದ್ಮೇಲೆ ಒಂದು ಉಳ್ಳಾಗಡ್ಡಿ ಉದ್ದುದಾಗಿನ ಹೆರ್ಚಿ ನಾವು ಏನು ಮಾಡೋಣಪ್ಪ ಅಂತಂದ್ರೆ ಎಣ್ಣೆ ಒಳಗೆ ಹಾಕಿ ಚಂದಂಗೆ ಫ್ರೈ ಮಾಡ್ಕೊಂಡ್ರಿ. ಒಂದು ಈಟ ಅದ್ರ ಕಲರನ್ನು ಏನಿರ್ತೈತಿರಲ್ಲ ಅದನ್ನು ಬದಲಾಯಿಸಿ ಬಿಡ್ನೋರಿ. ಅಲ್ಲಿ ತಕ್ಕ ಆ ಕಡೆಯಿಂದ ಆ ಕಡೆ ಮಾಡ್ಕೊತ ಇರೋಣ. ಈಗ ಚಂದಂಗೆ ಫ್ರೈ ಆಗಿದಾವೆ. ಅದ್ರಾಗ ಒಂದು ಈಟ ದಾಲ್ಚಿನಿ, ಹಂಗೆ ಒಂದು 2 ಲವಂಗ, ಅದಾದ ನಂತರ ಇದಕ್ಕೆ ಒಂದು ಏಲಕ್ಕಿ, ಆಮೇಲೆ ಒಂದು 2 ಕಾಳು ಮೆಣಸುಗಳನ್ನ ಹಾಕೊಂಡ್ರಿ. ಇಷ್ಟು ಹಾಕಿ ಆಮೇಲೆ ಇದಕ್ಕೆ ಒಣ ಕೊಬ್ಬರಿಯನ್ನು ಹಾಕೊಂಡ್ರಿ. ಗೊತ್ತಾತ್ರಲ್ಲ, ಒಣ ಕೊಬ್ಬರಿಯನ್ನು ಹಾಕಿ ಚಂದಂಗೆ ಮಿಕ್ಸ್ ಮಾಡಿರಿ. ಚಲೋ ತಂಗೆ ಅದು ಮಿಕ್ಸ್ ಆದ್ಮೇಲೆ ಒಂದು ಮಿಕ್ಸರ್ ಜಾರ್ದಾಗ ತೊಗೊಂಬಂದು ಅದಕ್ಕೆ ಬೆಳ್ಳುಳ್ಳಿ, ಆಮೇಲೆ ಶುಂಠಿ, ಸ್ವಲ್ಪ ನೀರನ್ನು ಹಾಕಿ ಚಂದಂಗೆ ಗೆರ್ರನಸ್ರಿ. ಒಂದು ಅರ್ಧ ಹೆಸರು ಬೆಳ್ಳುಳ್ಳಿ ಅಷ್ಟು ಹಾಕ್ರಿ. ಆಮೇಲೆ ಈಗ ಪೂರ್ತಿ ಅದ ಪೇಸ್ಟ್ ಹಾಕಿ ಕೂತತಿ. ಆಮೇಲೆ ಈ ಕಡೆ ಏನು ಮಾಡಿರಿ ಅಂತಂದ್ರೆ ಒಂದು ಕಡಾಯಿ ಒಳಗೆ ಸ್ವಲ್ಪ ಎಣ್ಣೆಯನ್ನು ಕಾಯಕ ಇಡ್ರಿ. ಎಣ್ಣೆ ಸ್ವಲ್ಪ ಜಾಸ್ತಿ ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಸಾಸಿವೆ, ಆಮೇಲೆ ಬಡೆ ಸೊಪ್ಪು ಮತ್ತು ಜೀರಿಗೆ ಇಷ್ಟೆಲ್ಲ ಹಾಕಿ ಆಗಲೇ ನೀವು ರುಬ್ಕೊಂಡು ಬಂದಿದ್ರಲ್ಲ ಆ ಮಸಾಲೆಯನ್ನು ಹಾಕಿರಿ. ಚಲೋ ಹೊತ್ನಂಗೆ ಇದನ್ನು ಮಿಕ್ಸ್ ಮಾಡಿರಿ. ಆಮೇಲೆ ನಿಮಗೆ ಇನ್ನೊಂದು ಹೇಳ್ಬೇಕ್ರಿ, ಇದಕ್ಕೆ ತರಿ ಪೋಹ ಯಾಕಂತಾರಿ ಅಂತಂದ್ರೆ, ತರಿ ಅಂತಂದ್ರೆ ಈಗ ನಿಮಗೊಂದು ಗ್ರೇವಿ ತೋರಿಸ್ತೀವಿ ನಾವು. ಭಾಳ ಮಸ್ತಾಗಿರುವಂತಹ ಕಟ್ಟು ಬರಿಸಿ ಅಡುಗೆ ಮಾಡ್ತಾರೆ. ಮಹಾರಾಷ್ಟ್ರ ಕಡೆ ಹೋದ್ರಿ ಅಂತಂದ್ರೆ ಭಾಳ ನಿಮ್ಗೆ ಅದಕ್ಕೆ ಅಂತೈತಿ, ಹಂಗನ ಆಗ್ತೈತಿ. ಇದಕ್ಕೆ ತರಿ ಅಂತ ಕರೀತಾರೆ. ಆಮೇಲೆ ಇದಕ್ಕೆ ನಾವು ಕೆಂಪು ಖಾರದ ಪುಡಿ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರಿ. ಹಂಗೆ ಗರಂ ಮಸಾಲ, ಆಮೇಲೆ ಧನಿಯಾ ಪೌಡರ್, ಹಂಗೆ ಅರಿಶಿನ ಪುಡಿ, ಅದಾದ ನಂತರ ನಾವಿಲ್ಲಿ ಜೀರಾ ಪುಡಿ ಅಥವಾ ಜೀರಿಗೆ ಪುಡಿಯನ್ನು ಹಾಕಬೇಕಾಕೈತ್ರಿ. ಗೊತ್ತಾತ್ರಿ, ಎಲ್ಲ ಮಸಾಲೆ ಒಂದು ಸ್ವಲ್ಪ ನೋಡ್ಕೊಂಡು ಹಾಕಿರಿ. ಕೈ ಅಳತಿ ಮೇಲೆ ಇಲ್ಲ ಒಂದು ಅರ್ಧ ಟೀ ಸ್ಪೂನ್ ಹಾಕಿರೂ ನಡಿತೈತ್ರಿ. ಇಷ್ಟಾದ್ಮೇಲೆ ಚಂದಂಗೆ ಅದನ್ನು ಒಮ್ಮೆ ಮಿಕ್ಸ್ ಮಾಡಬೇಕು. ಬರೋಬ್ಬರಿಯಾಗಿದೆ, ಎಲ್ಲ ಕೂಡ್ಕೊತೈತ್ರಿ. ಗ್ರೇವಿ ಜೊತೆ ಮಸಾಲೆಗಳು ಕೂಡಿದಾವು. ಈಗ ನಾವು ಆಲ್ರೆಡಿ ಕುದಿಸಿದಂತಹ ಈ ಒಂದು ಭಾಳ ಮಸ್ತಾಗಿರುವಂತಹ ಕಡಲೆ ಕಾಳುಗಳನ್ನ ಹಾಕೊಂಡ್ರಿ. ಗೊತ್ತಾತ್ರಿಲ್ಲ, ಇಷ್ಟು ಹಾಕಿ ಚಂದಂಗೆ ಅದನ್ನು ಮಿಕ್ಸ್ ಮಾಡೋರಿ. ಬರೋಬ್ಬರಿಯಾಗಿ ಅದ್ರ ಜೊತೆ ಕೂಡ್ಕೊಳ್ಬೇಕ್ರಿ. ಸಣ್ಣ ಉರಿ ಮೇಲೆ ಅಡುಗೆ ಮಾಡೋದನ್ನ ಭಾಳ ವಿಶೇಷ ಇದ್ರಾಗ್ರಿ. ಆಮೇಲೆ ಇದ್ರಾಗ ನಾವು ಸ್ವಲ್ಪ ನೀರನ್ನು ಸೇರಿಸಿ ಚಂದಂಗೆ ಈಗ ಮಿಕ್ಸ್ ಮಾಡ್ಬೇಕ್ರಿ. ಮಿಕ್ಸ್ ಮಾಡಿದಾದ್ಮೇಲೆ ಏನು ಮಾಡಿರಿ ಅಂತಂದ್ರೆ, ಆಗಲೇ ಮಿಕ್ಸರ್ದಾಗ ಒಂದು ಸ್ವಲ್ಪ ರುಬ್ಕೊಂಡು ಬಂದಿದ್ರಲ್ಲ ಮಸಾಲೆ, ಅಂದರೆ ಕೊಬ್ಬರಿ ಅದು, ಅದ್ರಾಗ ಒಂದು ನೀರು ಹಾಕಿ ಇಲ್ಲಿ ತಂದು ಸೇರಿಸ್ರಿ. ಆಮೇಲೆ ಉಪ್ಪು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಉಪ್ಪನ್ನು ನೀವು ಹಾಕಿ, ಸ್ವಲ್ಪ ಬೇಕಂದ್ರೆ ಸಕ್ಕರೆಯನ್ನು ಹಾಕಿರಿ, ಇಲ್ಲ ನಡಿತೈತಿ. ಅದನ್ನು ನೀವೇನು ಮಾಡಿರಿ, ಮಿಕ್ಸ್ ಮಾಡಿ ಸಣ್ಣ ಉರಿ ಒಳಗೆ ಕುದಿಯಾಕೆ ಬಿಟ್ಬಿಡ್ರಿ. ಈ ಕಡೆ ನಾವಿಲ್ಲಿ 1.5 ಕಪ್ಪಷ್ಟು ಅವಲಕ್ಕಿಯನ್ನು ತೊಗೊಂಡಿರ್ತೀವಿ ರೀ. 1.5 ಕಪ್ಪಷ್ಟು ಅವಲಕ್ಕಿಯನ್ನು ಏನು ಮಾಡಿರಿ, ಒಂದು ಚಾಣಿಗೆ ಒಳಗೆ ಹಾಕಿ ಇಟ್ಕೊಂಡ್ಬಿಡ್ನೋರಿ. ಇಷ್ಟಾದ್ಮೇಲೆ ಏನು ಮಾಡೋದು, ಇದ್ರ ಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕಿರಿ. ಹಂಗೆ ತೋಸಿ ತೊಗೊಂಡು ಬರ್ಬೇಕು, ನೆನೆಸಂಗಿಲ್ರಿ. ಮತ್ತು ಜಸ್ಟ್ ನೀವು ನೀರು ಅದ್ರ ಮೇಲೆ ಹಾಕಿ ತೋಳಿಸಿ ತೊಗೊಂಡು ಬರಬೇಕ್ರಿ. ಇಷ್ಟು ನೀವು ಮಾಡಿ ಇಟ್ಕೋರಿ. ಇನ್ನು ಒಂದು ಕಡಾಯಿಗೆ ಒಂದು ಪಾತ್ರದಾಗ ಏನು ಮಾಡಿರಿ, ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟ ಎಣ್ಣೆ ಕಾದಾದ್ಮೇಲೆ ಶೇಂಗಾ ಹಾಕಿ ಚಂದಂಗೆ ಆ ಎಣ್ಣೆ ಒಳಗೆ ಶೇಂಗಾನ ಹುರಿದು ಇಟ್ಕೊಂಡು ಬಿಡ್ನೋರಿ. ಯಾಕಂತಂದ್ರೆ ಬರೋಬ್ಬರಿ ಮಸ್ತ್ ಅಂದ್ರೆ ಆಗಬೇಕು ಅವಲಕ್ಕಿ ಅಂತಂದ್ರೆ ಶೇಂಗಾ ಚಲೋ ಹೊತ್ತಂಗೆ ಹಾಕಿರ್ಬೇಕ್ರಿ. ಶೇಂಗಾ ಎಣ್ಣೆ ಒಳಗೆ ಕರೆದ ನೀವೇನು ಮಾಡಿರಿ, ತಕ್ಕೊಂಬಿಡ್ರಿ. ಇನ್ನು ಉಳಿದಿರುವಂಥ ಎಣ್ಣೆ ಒಳಗೆ ನಾವಿಲ್ಲಿ ಸಾಸಿವೆ, ಜೀರಿಗೆ ಹಾಕಬೇಕ್ರಿ. ಇಷ್ಟು ಹಾಕಿ ಚಂದಂಗೆ ಆದ ಚಟಪಟ ಅನ್ನಕತ್ತಿರ್ತಾವು. ಆವಾಗ ನಾವಿಲ್ಲಿ ಹಸಿಮೆಣ್ಸಿಕಾಯಿಯನ್ನು ಸಣ್ಣಗೆ ಕಟ್ ಮಾಡಿದ್ದು ಹಸಿಮೆಣ್ಸಿಕಾಯಿ ಹಾಕಿ ಅವನು ಸ್ವಲ್ಪ ಎಣ್ಣೆ ಒಳಗನ ಫ್ರೈ ಮಾಡೋರಿ. ಅದಾದ ನಂತರ ಉಳ್ಳಾಗಡ್ಡಿ ಬೇಕಲ್ರಿ ಅವಲಕ್ಕಿಗೆ, ಅದಕ್ಕೆ ಉಳ್ಳಾಗಡ್ಡಿ ಹಾಕಿರಿ. ಚಂದಂಗೆ ಅದನ್ನು ಸ್ವಲ್ಪ ಆ ಕಡೆಯಿಂದ ಆ ಕಡೆ ಮಾಡಿಬಿಟ್ರಿ ಅಂತಂದ್ರೆ ಬರೋಬ್ಬರಿ ಆಗ್ತೈತಿ ನೋಡಿ. ಇಷ್ಟು ಆದ್ಮೇಲೆ ಏನು ಮಾಡಿರಿ ಅಂತಂದ್ರೆ, ಇದಕ್ಕೆ ಆಲೂಗಡ್ಡೆ ಬರೋಬ್ಬರಿ ಆಗಬೇಕ್ರಿ. ನಾಗ್ಪುರ್ ಸ್ಟೈಲ್ ಅಂತಂದ್ರೆ ನೀವು ಅದಕ್ಕೆ ಆಲೂಗಡ್ಡೆ ಸ್ವಲ್ಪ, ಅದು ಬಾಯ್ಲ್ಡ್ ಪೊಟ್ಯಾಟೊ, ಅದಾದ ನಂತರ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ, ಹೋಟೆಲ್ ಸ್ಟೈಲ್ ಬರ್ಬೇಕಂದ್ರೆ ಹಂಗೆ ಅರಿಶಿನ ಪುಡಿಯನ್ನು ಹಾಕಿ ಇದೆಲ್ಲನೂ ಒಂದೀಟ ಮಿಕ್ಸ್ ಕೊಡ್ರಿ. ಚಲೋ ಹೊತ್ನಂಗೆ ಆಗ್ತೈತ್ರಿ. ಇವೇನು ಉಳ್ಳಾಗಡ್ಡಿ ಆಮೇಲೆ ಆಲೂಗಡ್ಡೆ ಇದಾರಲ್ಲ, ಇದ್ರಲ್ಲೊಂದು ಮಸ್ತ್ ಟೇಸ್ಟ್ ಬರ್ತೈತೆ ನಿಮಗೆ ಯಾವಾಗ ನೀವು ಈ ಪೋಹ ಅಥವಾ ಅವಲಕ್ಕಿ ಟೇಸ್ಟ್ ಮಾಡ್ತಿರ್ತಿಲ್ಲ ಅವಾಗ. ಹಂಗೆ ಈಗ ಇದ್ರಾಗ ಆಗಲೇ ನಾವು ತೋರಿಸಿದಂತಹ ಅವಲಕ್ಕಿ ಅದರ ಜೊತೆ ಕರೆದಂತಹ ಶೇಂಗಾ ಎರಡೂ ಸೇರಿಸಿ ಪೂರ್ತಿ ಅರಿಶಿನ ಪುಡಿ, ಉಳ್ಳಾಗಡ್ಡಿ, ಬಟಾಟಿ ಎಲ್ಲನೂ ಮಿಕ್ಸ್ ಆಗುವಂಗೆ ನಾವು ಅದನ್ನು ತಿರುವಾಡ್ಬೇಕ್ರಿ. ಅಂದ್ರೆ ಬರೋಬ್ಬರಿ ಆಗ್ತೈತಿ. ಇಷ್ಟು ನೀವು ಮಾಡಿರಿ. ಅದಾದ ನಂತರ ಅದಕ್ಕೇನು ಮಾಡಿರಿ ಅಂತಂದ್ರೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಿಂಡ್ರಿ. ಇಷ್ಟು ಹಿಂಡಿದ ಆದ್ಮೇಲೆ ನೀವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬೇಕ್ರಿ.
ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ ನಂತರ ನೀವು ಅದನ್ನು ಬರಬ್ಬರಿಯಾಗಿ ಮಿಕ್ಸ್ ಮಾಡಿರಿ. ಅವಲಕ್ಕಿ ರೆಡಿ ಹಾಕಿದ್ರಿ, ಏಕದಮ್ ಫಸ್ಟ್ ಕ್ಲಾಸ್ ಅವಲಕ್ಕಿ. ಆಮೇಲೆ ತರ್ರಿ ಆ ಕಡೆ ನೋಡ್ರಿ ಬರಬ್ಬರಿಯಾಗಿ ಆಗೈತ್ರಿ. ಅದು ಹಿಂಗೆ ಕಟ್ಟು ಬಿಟ್ಟು ಬರ್ಬೇಕು. ಎಣ್ಣೆನು ಕಾಣತಿಲ್ಲ, ಆ ಒಣ ಕೊಬ್ಬರಿ ಹಾಕಿರ್ತಿಲ್ಲ, ಅದರಿಂದ ಬರ್ತೈತಿ. ಈಗ ಅದ್ರಾಗ ಒಂದು 2 ಟೊಮ್ಯಾಟೋವನ್ನು ನೀವು ಹಾಕಬೇಕು. ಟೊಮೆಟೊ ಹಾಕಿ ಚಂದಂಗಿ ಅದನ್ನು ಸ್ವಲ್ಪ ಕುದಿಯಾಕ ಬಿಡಬೇಕ್ರಿ. ನೋಡ್ಬೋದು ನೀವು ಎಷ್ಟು ಚಂದಾಗಿ ಕೆಂಪಾಗಿ ಬಂದಿರ್ತೈತೆ ಅಲ್ರಿ. ಮಹಾರಾಷ್ಟ್ರದ ಅಡಿಗೆಗಳು ಎಲ್ಲ ಇದೇ ರೀತಿ ಆ ಒಂದು ಕಟ್ಟು ಬರುವಂತಹ ಸಾಂಬಾರು ಮಾಡ್ತಾ ಇರಲಿ. ಅದಕ್ಕೆ ಕಾರಣನ ಆ ಒಣ ಕೊಬ್ಬರಿ. ಆಮೇಲೆ ಇಲ್ಲಿ ಒಂದೀಟ ಆಮ್ಚೂರ್ ಪೌಡ್ರ್, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಆಮ್ಚೂರ್ ಪೌಡ್ರನ್ನ ಹಾಕ್ರಿ. ಹುಳಿಯಾಗಿ ಭಾಳ ಚಲೋ ಅನಿಸ್ತೈತಿ ನಿಮಗೆ. ತಿನ್ನೋ ಟೇಸ್ಟ್ ಚಲೋ ತಂಗೆ ಆಗ್ತೈತಿ, ಭಾಳ ಮಸ್ತ್ ಅನಿಸ್ತೈತಿ. ನಿಮಗೆ ಒಂದು ಹೊಸ ಟೇಸ್ಟ್ ಸಿಗ್ತೈತಿ. ಆಮೇಲೆ ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚಂದಂಗಿ ಮಿಕ್ಸ್ ಮಾಡಿ ಕುದಿಸಿದ್ರಿ ಅಂತಂದ್ರೆ ಮಹಾರಾಷ್ಟ್ರದ ನಾಗ್ಪುರ್ ಸ್ಪೆಷಲ್ ಆಗಿರುವಂತಹ ತರಿ ಪೋಹಾ ಅತಿ ಸುಲಭವಾಗಿ ರೆಡಿ ಆಗೈತಿ ಅಂಥೇಳಿ ಅರ್ಥ. ನೀವು ಇದನ್ನು ಒಂದ್ಸಲ ಮಾಡಿ ಟ್ರೈ ಮಾಡಿರಿ, ಭಾಳ ಇಷ್ಟಪಡ್ತೀರಿ ನೀವು. ಆಮೇಲೆ ಇದನ್ನು ತಿನ್ನುವಾಗೂ ಸೇಮ್ ಹಂಗರಿ, ಜಸ್ಟ್ ನೀವು ಹೆಂಗೆ ನಾರ್ಮಲ್ ಅವಲಕ್ಕಿ ತಿಂತಿರಲಿಲ್ಲ ಅದ್ರ ಮೇಲೆ ಈ ತರಿಯನ್ನು ಹಾಕೋದು, ಅದ್ರ ಜೊತೆ ಒಂದು ಟೊಮೆಟೊ ಪೀಸನ್ನು ನೀವು ಸೇರಿಸ್ಕೊಂಡು ತಿನ್ನೋದು ಭಾಳ ಮಸ್ತ್ ಅನಿಸ್ತೈತೆ ರೀ. ಮತ್ತು ಕಡ್ಲಿಕಾಳು ಆಮೇಲೆ ಗ್ರೇವಿ ಎಲ್ಲದ್ರದ್ದು ಒಂದು ಅವಲಕ್ಕಿ ಜೊತೆ ಸೇರಿ ಕಾಂಬಿನೇಷನ್ ನಿಮಗೆ ಭಾಳ ಇಷ್ಟ ಆಗ್ತೈತೆ ರೀ. ಒಮ್ಮೆ ಟ್ರೈ ಮಾಡಿ. ಆಮೇಲೆ ತಿನ್ನುವಾಗ ಇದಕ್ಕೆ ಇನ್ನೊಮ್ಮೆ ಏನು ರೀ ಅಂತಂದ್ರೆ ಮರಿಲಾರ್ದ ಮ್ಯಾಲೆ ಒಂದಿಟ್ಟು ಸಣ್ಣಗೆ ಕಟ್ ಮಾಡಿದ ಉಳ್ಳಾಗಡ್ಡಿ, ಹಂಗೆ ಈ ಸಣ್ಣ ಶೇವ ಅಥವಾ ನೈಲಾನ್ ಶೇವನ್ನು ಹಾಕೋದು ಮರ್ಯಾಕೆ ಹೋಗಬೇಡ್ರಿ. ಎಕ್ಸ್ಟ್ರಾ ಫ್ಲೇವರನ್ನು ತಂದು ಕೊಡ್ತೈತಿ ಮತ್ತು ಭಾಳ ಮಸ್ತನು ಆಗ್ತೈತಿ. ಹಂಗೆ ನೀವೇನ್ರಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ನಮ್ಮ ವಿಡಿಯೋನ ಶೇರ್ ಮಾಡಿರಿ, ಫೇಸ್ಬುಕ್ದಾಗ ಫಾಲೋ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಪವ. ಧನ್ಯವಾದಗಳು, ನಮಸ್ಕಾರ.